Hello everyone, welcome to Sanmarga classes. 5ನೇ ಪ್ರಶ್ನೆ ಸಮಾಜದ ಪ್ರಕಾರಗಳು ಎಂಬಂತಹ ಚಾಪ್ಟರ್ ಇಂದ ಸಮಾಜವನ್ನು ಯಾವುದರ ಆಧಾರದ ಮೇಲೆ ವರ್ಗೀಕರಿಸಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ಸಮಾಜಗಳಿವೆ ಅಲ್ವಾ ಮಕ್ಕಳೇ? ಎಲ್ಲ ಸಮಾಜವು ಒಂದೇ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ. ಅವುಗಳ ವೇಷಭೂಷಣ, ಆಚಾರ ವಿಚಾರ, ಜನಜೀವನ, ಸಂಸ್ಕೃತಿ, ಭಾಷೆ, ಉದ್ಯೋಗ ಎಲ್ಲ ಬೇರೆ ಬೇರೆ ಆಗಿರೋದ್ರಿಂದ ಸಮಾಜವು ಬೇರೆ ಬೇರೆ ರೀತಿಯದ್ದಾಗಿರುತ್ತೆ. ಓಕೆನಾ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಮಾಜವು ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಗ್ರಾಮಗಳಲ್ಲಿರುವಂತಹ ಸಮಾಜದ ವೇಷಭೂಷಣವೇ ಬೇರೆ, ನಗರ ಪ್ರದೇಶಗಳಲ್ಲಿರುವ ಸಮಾಜದ ವೇಷಭೂಷಣವೇ ಬೇರೆ. ಸಮಾಜವನ್ನ ಅವುಗಳ ಜನರ ಪ್ರಧಾನ ಉದ್ಯೋಗ ಮತ್ತು ಚಟುವಟಿಕೆಗಳ ಆಧಾರದ ಮೇಲೆ ಬೇರೆ ಬೇರೆ ರೀತಿಯಾಗಿ ವರ್ಗೀಕರಿಸಲಾಗಿದೆ. ಜನರ ಪ್ರಧಾನ ಉದ್ಯೋಗ ಮತ್ತು ಚಟುವಟಿಕೆಗಳ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಸೊ ಏನಂತ ವರ್ಗೀಕರಿಸಿದ್ದಾರೆ? ಮೊದಲನೆಯದಾಗಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಎರಡನೆಯದಾಗಿ ಪಶುಪಾಲನಾ ಸಮಾಜ. ಇಲ್ಲಿ ಪಶುಪಾಲನೆಯೇ ಮುಖ್ಯ ಉದ್ಯೋಗ. ಓಕೆನಾ? ಮೊದಲನೆಯ ಸಮಾಜದಲ್ಲಿ ಬೇಟೆಯಾಡುವುದು ಮುಖ್ಯ ಉದ್ಯೋಗ, ಎರಡನೆಯ ಪ್ರಕಾರದಲ್ಲಿ ಪಶುಪಾಲನೆ ಮುಖ್ಯ ಉದ್ಯೋಗ. ಮೂರನೆಯದಾಗಿ ಕೃಷಿ ಸಮಾಜ. ಇಲ್ಲಿ ಕೃಷಿಯೇ ಮುಖ್ಯ ಉದ್ಯೋಗವಾಗಿರುತ್ತೆ. ನಾಲ್ಕನೆಯದಾಗಿ ಕೈಗಾರಿಕಾ ಸಮಾಜ. ಕೈಗಾರಿಕೆಗಳನ್ನು ಹೆಚ್ಚಾಗಿ ಅವಲಂಬಿಸಿರುವ ಸಮಾಜವೇ ಕೈಗಾರಿಕಾ ಸಮಾಜ. ಈ ಪ್ರಕಾರವಾಗಿ ವರ್ಗೀಕರಿಸಲಾಗಿದೆ. ಓಕೆ, ಥ್ಯಾಂಕ್ ಯು.